ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇನೋ ಸರಿ ಶಿವಲ್ಲಿ, ಆದ್ರೆ ಅದೇ ಮುಹೂರ್ತದಲ್ಲಿ ಸುಬ್ಬುಗೂ ನಿನಗೂ ಹೇಗ್ ಮದುವೆ ಮಾಡ್ತಾರೆ ಅಂತ. ಅದಾ ಮೇಡಮ್, ವಿಜಯಾಂಬಿಕಾ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ನಾವೇ ಕಾಲ್ ಮಾಡ್ಬೇಕು ಅನ್ಕೊಂಡ್ರೆ ಅವರೇ ಮಾಡ್ತಾ ಇದ್ದಾರೆ. ಪಿಕ್ ಮಾಡಿ ಕಾನ್ಫರೆನ್ಸ್ಗೆ ಹಾಕಿ. ಸರಿ ಮೇಡಮ್. ಶಿವಲಿ, ಒಂದ್ ನಿಮಿಷ ಲೈನಲ್ಲಿ ಇರು. ವಿಜಯಾಂಬಿಕಾ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಮೇಡಮ್, 100 ವರ್ಷ ಆಯ್ಸು ಮೇಡಮ್ ನಿಮಗೆ. ಇಷ್ಟೊತ್ತು ತನಕ ಶ್ರೀವಲ್ಲಿ ಜೊತೆ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಶ್ರೀವಲ್ಲಿ ಜೊತೆನಾ? ಅಯ್ಯೋ, ಅವಳಂತೂ ನಿಮ್ಮನ್ನು ಹಾಡಿ ಹೊಗಳ್ತಾ ಇದ್ಲು ಮೇಡಮ್. ಈ ಶ್ರಾವಣಿ ಮತ್ತೆ ಸುಬ್ಬು ಮದುವೆ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕಲ್ಲ, ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡ್ತಾ ಇದ್ದೆ ಮೇಡಮ್. ಒಂದ್ ನಿಮಿಷ ಲೈನಲ್ಲಿ ಇರಿ, ಕಾನ್ಫರೆನ್ಸ್ ಹಾಕ್ಬಿಡ್ತೀನಿ. ಅಲ್ಲ, ಹಲೋ ಸುಂದ್ರ. ಹಲೋ ಮೇಡಮ್, ನಮಸ್ತೆ. ಹಾ, ನಾನು ಈಗಷ್ಟೇ ಸುಂದರಣ್ಣನ ಜೊತೆ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ. ನೋಡಿದ್ರೆ ನೀವೇ ಫೋನ್ ಮಾಡ್ಬಿಟ್ರಿ. ಹೌದು ಮೇಡಮ್. ಶ್ರೀವಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದಕ್ಕೆ ಸ್ವಲ್ಪ ಭಯ ಪಟ್ಟಿದ್ಲು. ನಾನು ಧೈರ್ಯ ತುಂಬ್ತಾ ಇದ್ದೆ. ಭಯನಾ? ಯಾಕೆ? ಮೇಡಮ್, ನಾನೇನ್ ಭಯ ಪಡ್ತಿಲ್ಲ ಮೇಡಮ್. ನೀವಿರ್ಬೇಕಾದ್ರೆ ನನಗೆ ಯಾಕೆ ಭಯ ಹೇಳಿ? ನೋಡು ಶ್ರೀವಲ್ಲಿ, ನಾನು ಹೇಳಿದ್ದನ್ನ ನೀನು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಅದೇ ಮುಹೂರ್ತದಲ್ಲಿ ನಿನಗೂ ಸುಬ್ಬುಗೂ ಮದುವೆ ಆಗುತ್ತೆ. ಆ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇನೆ. ಇದುವರೆಗೂ ನಾವು ಅನ್ಕೊಂಡ ಹಾಗೆ ಯಾವುದು ನಡೀಲಿಲ್ಲ. ಆದ್ರೆ ಇನ್ನು ಮುಂದೆ ನಾವು ಏನೇ ಮಾಡೋದಾದ್ರೂ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಆ ಶ್ರಾವಣಿ ನಮ್ಮ ಮಾತಲ್ಲೇ ಕುಗ್ಗಿಸ್ಬೇಕು. ಪದೇ ಪದೇ ಆ ಸುಬ್ಬು ನಿನಗೆ ಸಿಗಲ್ಲ, ಸುಬ್ಬು ನಿನಗೆ ಸಿಗಲ್ಲ ಅಂತ ಹೇಳ್ತಾ ಇರ್ಬೇಕು. ಆಗ್ಲೇ ಅವಳು ಕುಗ್ಗಿ ಹೋಗೋದು. ನಮ್ಮ ಶತ್ರುನ ಯಾವತ್ತೂ ನಾವು ಕುಗ್ಗಿಸ್ಬೇಕು. ಅವಾಗ ಅವ್ರ ಕಾನ್ಫಿಡೆನ್ಸೇ ಇರೋದಿಲ್ಲ. ಆಗ ನಮ್ಮ ಆಟ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮೇಡಮ್. ಈಗಾಗಲೇ ನನ್ನ ಆಟನ ಶುರು ಮಾಡಿದ್ದೀನಿ. ಶ್ರಾವಣಿ ಪ್ರತಿ ಸತಿ ನನ್ನ ಎದುರಿಗೆ ಬಂದಾಗ್ಲೂ ಸುಬ್ಬು ನನಗೆ ಸಿಗೋದು, ಸುಬ್ಬು ನಾನೇ ಮದ್ವೆ ಆಗೋದು ಅಂತ ಹೇಳ್ತಾನೆ ಇರ್ತೀನಿ. ಹೇಗಿದ್ರು ಅದು ನಿಜಾನೇ ಅಲ್ವಾ ಮೇಡಮ್? ವೆರಿ ಗುಡ್ ಶ್ರೀವಲ್ಲಿ. ಇಷ್ಟು ಮಾಡಿ ಸಾಕು. ಮುಂದಕ್ಕೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರಿ ಶ್ರೀವಲ್ಲಿ, ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ನಾನೀಗ ಸುಂದರನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸುಂದ್ರ, ಒಂದು ಮುಖ್ಯವಾದ ವಿಷಯ. ಹೇಳಿ ಮೇಡಮ್. ಇತ್ತೀಚೆಗೆ ನೀನು ಶ್ರಾವಣಿ ಬಗ್ಗೆ ಯಾವ ಇನ್ಫಾರ್ಮೇಶನ್ ನನಗೆ ಕೊಡ್ತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದೆ ನೀನು? ಮೇಡಮ್, ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ ಮೇಡಮ್? ಅವರಿಬ್ರು ಮದುವೆ ಓಡಾಟದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದಾರೆ. ನನ್ನ ಕೈಗೆ ಸಿಗ್ತಾ ಇಲ್ಲ. ನೋಡು ಸುಂದ್ರ, ದಿಸ್ ಇಸ್ ದ ರೈಟ್ ಟೈಮ್. ಈ ಮದುವೆ ಗಡಿಬಿಡಿಯಲ್ಲಿ ನಮ್ಮ ಕೆಲಸನ ಮರಿಬಾರ್ದು. ಈಗಲೇ ಅದು ತುಂಬಾ ಇಂಪಾರ್ಟೆಂಟ್. ಅವಳು ಏನ್ ಮಾಡ್ತಾಳೆ, ಯಾರ ಹತ್ರ ಮಾತಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಅವಳ ಪ್ಲಾನ್ಸ್ ಏನು ಅಂತ ನೀನು ಇನ್ಫಾರ್ಮ್ ಮಾಡಬೇಕು. ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಮೇಡಮ್? ವೀರು ಸುಬ್ಬುಗೂ ಶ್ರಾವಣಿಗೂ ಮತ್ತೆ ಮದುವೆ ಮಾಡ್ತೀನಿ ಅಂತ ಹೇಳಿದಂತಾನೆ. ಸುಬ್ಬುಗೆ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ. ಇಂಥ ಟೈಮಲ್ಲಿ ಅವಳು ಏನ್ ಪ್ಲಾನ್ ಮಾಡ್ತಾಳೆ ಅಂತ ನಮ್ಗೆ ತಿಳ್ಕೊಳ್ಳೋದು ಬೇಡವಾ? ನೋಡು, ನಾನು ಶ್ರೀವಲ್ಲಿಗೂ ಸುಬ್ಬುಗೂ ಮದುವೆ ಮಾಡಿಸ್ಬೇಕು ಅಂದ್ರೆ ಮೊದಲು ಶ್ರಾವಣಿ ಸುಬ್ಬು ದೂರ ಆಗ್ಬೇಕು. ಶ್ರಾವಣಿ ಸುಬ್ರಹ್ಮಣ್ಯ